ಚಿಕ್ಕಬಳ್ಳಾಪುರ ನಗರಸಭೆಯ 18ನೇ ವಾರ್ಡಿನ ಸದಸ್ಯ ಎಬಿ ಮಂಜುನಾಥ್ ಅವರಿಗೂ ವಿವಾದಗಳಿಗೂ ತುಂಬಾ ಹತ್ತಿರದ ಸಂಬಂಧ. ಈ ಹಿಂದೆ ತಮ್ಮ ಸಂಬಂಧಿಕರನ್ನು ನಗರಸಭೆ ವೆಚ್ಚದಲ್ಲಿ ದೆಹಲಿಗೆ ಕರೆದೊಯ್ದು ವಿವಾದಕ್ಕೆ ಒಳಗಾಗಿದ್ದ ಎಬಿ ಮಂಜುನಾಥ್ ನಂತರ ಮರಳು ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಆಸ್ತಿ ಕಬಳಿಸಿದ ಆರೋಪ ಎದುರಿಸಿದ್ದರು. ಅಲ್ಲದೆ ತಮ್ಮದೇ ಕುಟುಂಬದ 7 ಮಂದಿ ಹೆಸರಿನಲ್ಲಿ ಬಿಪಿಎಲ್ ಪಡಿತರ ಚೀಟಿ ಪಡೆದು ಮತ್ತೊಂದು ವಿವಾದಕ್ಕೆ ಗುರಿಯಾಗಿದ್ದರು. ಸಾಲದೆಂಬಂತೆ ತಮ್ಮದೇ ವಾರ್ಡಿನ ನಗರಸಭೆ ಕೊಳವೆ ಬಾವಿಯಿಂದ ಪೈಪುಗಳನ್ನು ಕಳವು ಮಾಡಿದ ಆರೋಪವು ಇದೇ ಎಬಿ ಮಂಜುನಾಥ್ ವಿರುದ್ಧ ಕೇಳಿಬಂದಿತ್ತು. ಈ ಎಲ್ಲ ಆರೋಪಗಳು ಇದೇ ಸದಸ್ಯರ ವಿರುದ್ಧ ಕೇಳಿಬಂದಿದ್ದರೂ ಈವರೆಗೂ ಯಾವುದೇ ಕ್ರಮ ಆಗಿಲ್ಲ. ಹಾಗಾಗಿಯೇ ಇವರು ಪದೇ ಪದೇ ಇಂತಹ ಪ್ರಕರಣಗಳಿಗೆ ಕೈ ಹಾಕುತ್ತಿದ್ದಾರೆ ಎಂಬ ಆರೋಪ ಮತ್ತೆ ಕೇಳಿಬಂದಿದೆ. ಎಬಿ ಮಂಜುನಾಥ್ ಅವರು ಚಿಕ್ಕಬಳ್ಳಾಪುರದ 18ನೇ ವಾರ್ಡಿನ ನಗರಸಭಾ ಸದಸ್ಯರಾಗಿದ್ದಾರೆ. ಇದೇ ವಾರ್ಡಿನ ವ್ಯಾಪ್ತಿಗೆ ಸೇರಿದ ಲಿಡ್ಕರ್ ಕಾಲೋನಿಯ ಹಿಂಭಾಗದಲ್ಲಿರುವ ಗೋವರ್ಧನ ಬಡಾವಣೆಯಲ್ಲಿ 20-30 ನಿವೇಶನ ಹೊಂದಿರುವ ಚೈತ್ರ ಎಂಬ ಮಹಿಳೆ ಮನೆ ನಿರ್ಮಿಸಿಕೊಳ್ಳಲು ಮುಂದಾಗಿದ್ದಾರೆ. ಅದನ್ನು ತಡೆಯುವ ಮೂಲಕ ಕಳೆದ 1 ವರ್ಷದಿಂದ ಕಿರುಕುಳ ನೀಡುತ್ತಿರುವುದಾಗಿ ಮಹಿಳೆ ಆರೋಪಿಸಿದ್ದಾರೆ. ಕಳೆದ 1 ವರ್ಷದ ಅವಧಿಯಲ್ಲಿ 4-5 ಬಾರಿ ನಿವೇಶನ ಸ್ವಚ್ಛಗೊಳಿಸಿ ಅಡಿಪಾಯ ಹಾಕಲು ಚೈತ್ರ ಎಂಬ ಮಹಿಳೆ ಯತ್ನಿಸಿದ್ದಾರಂತೆ. ಆದರೆ ವಿವಿಧ ಕಾರಣಗಳನ್ನು ಹೇಳಿ ನಗರಸಭಾ ಸದಸ್ಯರು ಅವರನ್ನು ಮನೆ ನಿರ್ಮಿಸದಂತೆ ತಡೆದಿದ್ದಾರೆ ಎಂಬುದು ಚೈತ್ರ ಆರೋಪ. ಇನ್ನು ಇದರಿಂದ ರೋಸಿ ಹೋದ ಚೈತ್ರ ಚಿಕ್ಕಬಳ್ಳಾಪುರ ನಗರಸಭೆಗೆ ಮನವಿ ಸಲ್ಲಿಸಿ ತಮ್ಮ ನಿವೇಶನ ಅಳತೆ ಮಾಡಿಕೊಡುವಂತೆ ಕೋರಿದ್ದಾರೆ. ಇದರಿಂದ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಅವರಿಗೆ ಸೇರಿದ 20-30 ಅಳತೆಯ ನಿವೇಶನವನ್ನು ಅಳತೆ ಮಾಡಿಕೊಟ್ಟಿದ್ದಾರಂತೆ. ಆದರೂ ಆ ಜಾಗ ರಸ್ತೆಗೆ ಸೇರಿದೆ. ಅದರಲ್ಲಿ ಯುಜಿಡಿ ಮತ್ತು ನೀರಿನ ಪೈಪ್ಲೈನ್ ಹಾದು ಹೋಗಿದೆ. ಹಾಗಾಗಿ ಅದು ಸಾರ್ವಜನಿಕ ರಸ್ತೆ ಎಂದು ಎಬಿ ಮಂಜುನಾಥ್ ಕಿರುಕುಳ ನೀಡುತ್ತಿದ್ದಾರೆ ಎಂಬುದು ಚೈತ್ರ ಅವರ ಆರೋಪವಾಗಿದೆ. ಸರ್, ನಾವು 1 ವರ್ಷದಿಂದ ಮನೆ ಕಟ್ಟಬೇಕು ಅಂತ ಯಾವಾಗ ಬಂದ್ರೂ ನಮ್ಗೆ ತೊಂದರೆ ಮಾಡ್ತಿದ್ದಾರೆ. ಯಾವಾಗ ಬಂದು ನಾವು ಪಾಯ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕೆ ಬಂದ್ರೂ ಅವರು ಕೌನ್ಸ್ಲರು ಮಂಜುನಾಥಾಚಾರಿ ಸರ್ ಅವರು ವಾಟರ್ ಮ್ಯಾನ್ ಕಳಿಸೋದು, ಇಲ್ಲಿ ನಿಲ್ಲಿಸೋದು ಕೆಲಸ. ನಮಗೆ ಇದು ಒಂದು 4ನೇ ಕಿತ್ತ ನಮಗೆ ಈ ಥರ ಮಾಡ್ತಿರೋದು. 1 ಕಿತ್ತ ಕ್ಲೀನ್ ಮಾಡಿ ನಾವು ಕೆಲಸ ಇಳಿಬೇಕಂತಂದರೆ 20,000 ನಮಗೆ ಲಾಸ್ ಆಗ್ತಿದೆ. ಬರೀ ಲಾಸು ನಮಗೆ. ಬರೀ ಇವಾಗ ನಮ್ಮ ಜಾಗದಲ್ಲಿ ನಾವೇ ಕಟ್ಕೊಳಕ್ಕಾಗಿಲ್ಲ ಅಂತಂದರೆ ಹೆಂಗೆ ಸರ್? ನಾವು ಹೋದರೆ ಹೋಗಲಿ, ನಮ್ಮದು ಎಲ್ಲ ರಿಜಿಸ್ಟರ್ ಆಗಿರೋದು, ಖಾತೆ ಆಗಿರೋದು ಎಲ್ಲನೂ ನಗರಸಭೆಯಲ್ಲಿದೆ. ಅಲ್ಲಿ ಹೋಗಿ ಪರ್ಮಿಷನ್ನು ಕೇಳಿದ್ದಕ್ಕೆ ಈ ಥರ ಅಂದಿದ್ದಕ್ಕೆ ಜನವರಿ 1ಗೆ ಬಂದು RI ಸರು ಕಮಿಷನರ್ ಸರು ಬಂದುಬಿಟ್ಟು ಇಲ್ಲಿಂದ ಇಲ್ಲಿಗೆ 20 ಅಗಲ ಬರುತ್ತೆ, ಉದ್ದ 30 ಬರುತ್ತೆ, ನಿಮಗೆ ನೀವು ಮಾಡ್ಕೊಳ್ಳಿ, ನಿಮ್ಗೆ ಯಾರು ತೊಂದರೆ ಮಾಡಲ್ಲ ಅಂತ ಹೇಳಿಬಿಟ್ಟು ಹೋದರು. ಸೊ ಹಾಗಾಗಿ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದೇ ಕಿರುಕುಳ. ಈ ಸರ್ ಮಂಜುನಾಥಾಚಾರ್ಯ ಅವರು, ಈ ವಾರ್ಡ್ ಕೌನ್ಸ್ಲರ್ ಅವರು, ಬರೀ ಕಿರುಕುಳ. ಮತ್ತು ಆದಮೇಲೆ ಸರ್ ಅಂದರೆ ಕಿರುಕುಳ ಅಂತಂದರೆ ಒಂದ್ಸಲ 1 ಇಯರ್ ಬಿಫೋರು ಈ ಥರನೇ ಬಂದು ಸ್ಟಾರ್ಟ್ ಮಾಡಿದ್ರೆ ಸರ್, ಈ ಥರ ಸ್ಟಾರ್ಟ್ ಮಾಡಿದ್ಮೇಲೆ ವಾಟರ್ ಮ್ಯಾನ್ ಕಳಿಸಿದ್ರು. ಯಾಕಮ್ಮ ನೀನು ಏನು ಅವ್ರು ಫೋನ್ ಮಾಡಿಕೊಟ್ರು, ಏನಮ್ಮ ನೀನು ಏನು ಅಲ್ಲಿ ರೋಡಲ್ಲಿ ಮನೆ ಕಟ್ತೀಯಾ, ನಿನ್ನ ಡಾಕ್ಯುಮೆಂಟ್ ಏನಿದೆಯೋ ತಗೊಂಡು ಬಾ ಅಂತಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ ತಗೊಂಡೋಗಿದ್ದಕ್ಕೆ ಸರಿ ಆಯ್ತಮ್ಮ ನೋಡ್ತೀನಿ ಅಂತ ವಾಪಸ್ ಕಳಿಸಿದ್ರು ಒಂದು ಟೈಮು. ಮತ್ತು ಆದಮೇಲೆ ಅವ್ರದ್ದು ಒಂದು ಅಂಗಡಿ ಇದೆ, ಅಲ್ಲಿ ಹೋದೆ. ಡಾಕ್ಯುಮೆಂಟ್ ಎತ್ಕೊಂಡು ಹೋಗಿದ್ದಕ್ಕೆ ಸರಿ ನಮ್ಮ ಮಾಡಿಕೊಡ್ತೀನಿ, ಖರ್ಚಾಗುತ್ತೆ, ಅದರಲ್ಲಿ UGD ಲೈನ್ ಇದೆ, ಖರ್ಚಾಗುತ್ತೆ ಅಂತಂದರು. ಸರಿ ಎಷ್ಟಾಗುತ್ತೆ ಅಂದರು. ಅಮ್ಮ ಒಂದು 5-6 ಲ್ಯಾಕ್ಸ್ ಆಗುತ್ತೆ. 5-6 ಲ್ಯಾಕ್ಸ್ ಆಗುತ್ತೆ ಅಂದರು. ಸರ್, ನಾವು ಬಡವರು, ಇವಾಗ ಅದಕ್ಕೆ ನಾವು 5-6 ಲಕ್ಷ ಖರ್ಚು ಮಾಡಿದ್ರೆ ನಮಗೆ ಒಂದು ಸಿಂಪಲಾಗಿ 5-6 ಲಕ್ಷ ಇದ್ದರೆ ಮನೆಯೇ ಕಟ್ಕೊತೀರಿ ನಾವು. ಅವ್ರಿಗೆ ಲಂಚ ಕೊಟ್ಟು ನಾವು ಹೆಂಗೆ ಸರ್ ನಮ್ಮ ವಸ್ತುಗೆ ನಾವು ಲಂಚ ಕೊಡೋಕ್ಕಾಗುತ್ತಾ? ಸೈಟ್ ಮಾಡಿಕೊಡ್ತೀರಿ ಅಂತ, ನಮ್ಮ ಸೈಟ್ ನಮಗೆ ಮಾಡಿಕೊಡ್ತೀರಿ ಅಂತ ಲಂಚ ಕೇಳಿದ್ರು. ನಮ್ಮ ಹೆಸರಿಗೆ ಮಾಡಿಕೊಡ್ತೀರಿ, ನಿಮ್ಗೇನು ಕಿರುಕುಳ ಆಗದೆ UGD ಲೈನು ರಿಮೂವ್ ಮಾಡಿಕೊಡ್ತೀನಿ, ಎಲ್ಲ ಮಾಡಿಕೊಡ್ತೀನಿ, ನಿಮ್ಮ ಸೈಟ್ಗೇನು ತೊಂದರೆ ಆಗಲ್ಲ, ನಾನು ಮಾಡಿಕೊಡ್ತೀನಿ, ಇಷ್ಟು ಬೇಕು ಅಂತ ಹೇಳಿದ್ರು. ನಮಗೆ ಈಗ ಅಷ್ಟಿದ್ದಿದ್ರೆ ನಾವು ಸಿಂಪಲಾಗಿ ಮನೆಯೇ ಕಟ್ತಾ ಇದ್ರಿ. 1 ವರ್ಷದಿಂದ ಎಷ್ಟು ಕಿತ್ತ ಬಂದ್ರೂ ನಮ್ಗೆ ಕಿರುಕುಳ. ಏನೋ ಯಾರನ್ನೋ ಒಬ್ಬನ ಕಳಿಸೋದು, ಈ ಥರ ಅಂತ ಕಿರುಕುಳ ಮಾಡೋದು, ಅಕ್ಕಪಕ್ಕದವ್ರಿಗೆಲ್ಲ ಕಳಿಸೋದು, ಈ ಥರ ಮಾಡೋದು ನಮಗೆ ಈಗ. ಆದರೆ ಕ್ರಯಪತ್ರ, ಖಾತೆ ಎಲ್ಲವನ್ನೂ ಹೊಂದಿರುವ ನಿವೇಶನ ಅದು ಹೇಗೆ ಸಾರ್ವಜನಿಕ ರಸ್ತೆಯಾಗಲಿದೆ ಎಂಬ ಚೈತ್ರ ಅವರ ಪ್ರಶ್ನೆಗೆ ನಗರಸಭೆಯ ಅಧಿಕಾರಿಗಳು ಒಪ್ಪಿದ್ದಾರೆ. ಅದು ಚೈತ್ರ ಅವರಿಗೆ ಸೇರಿದ ನಿವೇಶನವಾಗಿದೆ ಎಂದು RI ವೆಂಕಟೇಶ್ ಹೇಳಿದ್ದಾರೆ. ಈ ನಡುವೆ ನಗರಸಭಾ ಸದಸ್ಯರನ್ನು ಚೈತ್ರ ಅವರು ನೇರವಾಗಿ ಭೇಟಿಯಾಗಿ ತಮ್ಮ ನಿವೇಶನದಲ್ಲಿ ನಾವು ಮನೆ ನಿರ್ಮಿಸಿಕೊಳ್ಳಲು ಅನುವು ಮಾಡಿಕೊಡುವಂತೆ ಕೋರಿದ್ದಾರಂತೆ.
ಆದರೆ ತಮಗೆ 5 ಲಕ್ಷ ಹಣ ನೀಡಿದರೆ ಅವಕಾಶ ನೀಡುವುದಾಗಿ, ಇಲ್ಲವಾದರೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಎಬಿ ಮಂಜುನಾಥ್ ಹೇಳಿರುವುದಾಗಿ ಚೈತ್ರ ಆರೋಪಿಸಿದ್ದಾರೆ. ಅವು ಇರ್ಬೋದು ಸರ್. ಅವರು ಈಗ ಯಾಕೆ ಈ ಥರ ಮಾಡ್ತಾರೆ, ಪಬ್ಲಿಕ್ ಅನ್ನೋದು ಏನಕ್ಕೆ, ಪಬ್ಲಿಕ್ಗೆ ಸೇವೆ ಮಾಡಬೇಕು ಅಂತ ಅವ್ರಿಗೆ ಒಂದು ಲೀಡರ್ ಥರ ಮಾಡಿರ್ತಾರೆ. ಪಬ್ಲಿಕ್ಗೆ ಅವ್ರು ಸೇವೆ ಮಾಡಿಲ್ಲ ಅಂತಂದರೆ ಅಂಥ ಲೀಡರ್ ಏನಕ್ಕೆ ಅಂತ ನಾವು ಹೇಳ್ತಾ ಇದ್ದೀರಿ. ಈಗ ನಮ್ದು ಇದು ವಸ್ತು, ಇದು ನಮ್ದಾದ್ಮೇಲೆ ನಮಗೆ ಈಗ ಬೇರೆಯವ್ರದ್ದಕ್ಕೆ ಹೋದರೆ ನಮ್ಮದು ಅದು ತಪ್ಪು. ಇದು ನಮ್ದು ಎಲ್ಲನೂ ಈಗ ರಿಜಿಸ್ಟರ್ ಆಗಿರೋದಿದೆ, ಡಾಕ್ಯುಮೆಂಟ್ ಇದೆ, ಎಲ್ಲ ಇದೆ. ಅದು ನಮ್ಮ ವಸ್ತು, ನಾವು ಮಾಡ್ಕೊಳಕ್ಕಿದಿಲ್ವಾ? ಅದಕ್ಕೂ ನಾವು ಲಂಚ ಕೊಡಬೇಕಾ? ನಾವು ಎಲ್ಲಿ ಸಾಧ್ಯ ಇದು? ನಾವು ಬಡವರು, ಎಲ್ಲಿ ಕೊಡೋಕ್ಕಾಗುತ್ತೆ ಅವ್ರಿಗೆ? ಕೇಳಿದಷ್ಟು ನಾವು ಲಕ್ಷಗಳು ಎಲ್ಲಿ ಕೊಡೋಕ್ಕಾಗುತ್ತೆ ಅವ್ರಿಗೆ? ಇವಾಗ ನಮ್ಗೆ ಅನ್ಯಾಯ ಆಗಿದೆ. ಇವಾಗ 4-5 ಕಿತ ಬಂದು ನಾವು ಇಲ್ಲಿ ಕ್ಲೀನ್ ಮಾಡಿಸೋದಾಗಲಿ ಪ್ರತಿಯೊಂದು ನಾವು ಇದು ಮಾಡಿಸ್ತಾ ಇದ್ದೀರಿ. ಮಾಡಿಸಿದಾಗೆಲ್ಲ ನಮ್ಗೆ ಖರ್ಚು. ಈಗ JCBನ ಕರೆಸ್ತೀರಿ, ಒಂದು ಸಲ 15 ಲೋಡ್ ಆಗಿದೆ ಇಲ್ಲಿ ಡಸ್ಟು, 25,000 ಆಗಿದೆ ಇಲ್ಲಿ ಬರೋ ಅಷ್ಟೊತ್ತಿಗೆ ಫಸ್ಟ್ ಟೈಮ್, ಮತ್ತೆ ಒಂದು 20,000 ಬರೀ ಇದೆ. ಒಂದು 4ನೇ ಸಲ ಸರ್ ನಾವು ಬಂದಿರೋದು. ಇವಾಗ ಒಂದು 1.5 ಲಕ್ಷ ಲಾಸ್ ಆಗಿದೆ ಸರ್. ಯಾರು ಸರ್ ಕೊಡ್ತಾರೆ ನಮಗೆ? ಅದರಲ್ಲಿ ಅವ್ರಿಗೊಂದು 5-6 ಲಕ್ಷ ಅಂತಂದರೆ ಎಲ್ಲಿ ಸರ್ ನಾವು ಕೊಡೋದು ಬಡವರು? ಸರ್ ನಾವು ಯಾರಿಗೂ ತಿಳಿಸಿಲ್ಲ ಯಾಕೆ ತೊಂದರೆ, ಇನ್ನೊಬ್ಬರಿಗೆ ತೊಂದರೆ ಯಾಕೆ ಅಂತ ಹೇಳ್ಬಿಟ್ಟು ನಾವು ಯಾರಿಗೂ ತಿಳಿಸಿಲ್ಲ. ಸೊ ಇನ್ನೇನು ಅಲ್ಲಿ ಹೋಗಿ ನಮ್ಮ ಕೈಲಿ ಆಗಿಲ್ಲ, ಅಷ್ಟೊಂದು ದುಡ್ಡು ಕೊಡೋದಕ್ಕೆ ನಮ್ಮ ಕೈಲಿ ಅಷ್ಟೊಂದು ನಮಗೆ ಯೋಗ್ಯತೆ ಇಲ್ಲ. ಹಾಗಾಗಿ ನಾವು ಡೈರೆಕ್ಟು ನಗರಸಭೆ ಹತ್ರ ಹೋಗಿ ನಮ್ದು ಏನಿದೆಯೋ ದಾಖಲೆ ಎಲ್ಲ ತೆಗೆಸಿದ್ರಿ. ನಮ್ಮದೆಲ್ಲ ಇದೆ. ನಮ್ಮದೆಲ್ಲ ಇದ್ಮೇಲೆ ಒಂದು ಅರ್ಜಿ ಹಾಕಿದ್ರಿ, UCD ಲೈನ್ ಇದೆ ನಮ್ಮದು, ರಿಮೂವ್ ಮಾಡಿಕೊಡ್ರಿ ಅಂತೇಳ್ಬಿಟ್ಟು. ಅದಕ್ಕೆ ಅವ್ರು ಬಂದುಬಿಟ್ಟು January 1 ದಿನ ಬಂದುಬಿಟ್ಟು ನೋಡಿ, ಇಲ್ಲಮ್ಮ UCD ಲೈನು ನಿಮ್ಮ ಸೈಟ್ಗೆ ಸಂಬಂಧ ಇಲ್ಲ, ಅದು 20-30 ನಿಮ್ಮದು, ಅದು ಆ ಕಡೆ ಹೋಗುತ್ತೆ. ಸೊ ಹಾಗಾಗಿ ಇಷ್ಟಿಂದ ಇಷ್ಟು ನೀವು ಮಾಡ್ಕೊಳ್ಳಿ, ಯಾರೂ ಅಡ್ಡ ಮಾಡಲ್ಲ ನಿಮ್ಗೇನು ಆಗಂತೇಳ್ಬಿಟ್ಟು ನಗರಸಭೆ ಅವರೇ ಬಂದು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಮಾಡ್ಕೊತಾ ಇದ್ದೀರಿ. ಮತ್ತೆ ನೀವು ಬಂದು ಈ ಥರ ನಮಗೆ ಅಡ್ಡ ಮಾಡಿ ಈ ಥರ ಎಲ್ಲ ಮಾಡಿದ್ರೆ ನಾವೆಲ್ಲಿ ಹೋಗೋದು? ಮಂಜುನಾಥಾಚಾರಿ ಅವರೇ ನಮಗೆ ಇದು 4ನೇ ಸಲ ಸರ್. ನಮಗೆ ಇವಾಗ ಹೇಳಿದ್ನಲ್ಲ, ಬರೀ ಈ ಸೈಟಿಗೆ ಬಂದಾಗಿಂದ 1.5 ಲಕ್ಷ ಲಾಸ್ ಆಗಿದೆ ನಮ್ಗೆ. ಬರೋದು, ಕ್ಲೀನ್ ಮಾಡಿಸೋದು, ಪಾಯಕ್ಕೆ ಸ್ಟಾರ್ಟ್ ಮಾಡೋದು, ಈಗ ಮೇಸ್ತ್ರಿ ಅವ್ರಿಗೆ ದುಡ್ಡು ಕೊಡೋದು, ಲಾಸ್ ಆಗೋದು ನಾವು. ಈಗ ಪಕ್ಕ ಸೈಟ್ ಅವ್ರು ಕೂಡ ಇನ್ಫಾರ್ಮೇಷನ್ ಕೊಟ್ಟು ಅವ್ರಿಗೆ ಸಮೇತ ನಮಗೆ ಮೇಲೆ ಇದು ನಮ್ಗೆ ಇಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ನಮಗೆ ನಮ್ಮ ಮೇಲೆ ಇದು ಕಳಿಸಿದ್ದಾರೆ. ಇವಾಗ ನಾವೇನು ಮಾಡೋದು? ಈಗ ನಮ್ಮದು ಜಾಗ ನಮಗೆ ಏನೂ ಇಲ್ಲ, ನಮ್ಮ ಜಾಗ ನಮಗೆ ಕಟ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಬೇಕು ಅಷ್ಟೇ ಸರ್. ಪರ್ಮಿಷನ್ನು ಅವರಿಂದ ನಮಗೆ ಯಾವುದೋ ತೊಂದರೆ ಆಗಬಾರ್ದು ಸರ್ ನಮಗೆ. ಯಾಕಂತಂದರೆ ನಾವು ಲಂಚಗಳು ಕೂಡ ಅಷ್ಟು ದೊಡ್ಡ ಅವರು ಇಲ್ಲ ಸರ್. ನಾವು ಬಡವರೇ ಸರ್. ನಮ್ಮ ನಿವೇಶನಕ್ಕೆ ನಾವೇಕೆ 5 ಲಕ್ಷ ನೀಡಬೇಕು ಎಂದು ಚೈತ್ರ ಅವರ ಪ್ರಶ್ನೆಗೆ ಉತ್ತರ ನೀಡುವವರೇ ಇಲ್ಲವಾಗಿದ್ದಾರೆ. ಇನ್ನು ಈ ಸಂಬಂಧ ಆರೋಪಿ ಸ್ಥಾನದಲ್ಲಿರುವ ನಗರಸಭಾ ಸದಸ್ಯ ಎಬಿ ಮಂಜುನಾಥ್ ಅವರು ಪ್ರತಿಕ್ರಿಯೆ ನೀಡಿದ್ದು, ಅದು ಸಾರ್ವಜನಿಕ ರಸ್ತೆಯಾಗಿದೆ, ಆದರೆ ನಗರಸಭೆ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲದೆ ಖಾತೆ ಮಾಡಿಕೊಟ್ಟಿದ್ದಾರೆ. ಈ ಹಿಂದೆಯೇ ಸ್ಥಳೀಯರು ಅದು ರಸ್ತೆ ಎಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ನಗರಸಭೆಗೆ ಮನವಿ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಆದರೆ ಕ್ರಯಪತ್ರ, ಖಾತೆ ಹೊಂದಿರುವ ನಿವೇಶನ ರಸ್ತೆಯೇ ಇಲ್ಲವೇ ನಿವೇಶನವೇ ಎಂಬುದನ್ನು ನಗರಸಭೆ ಅಧಿಕಾರಿಗಳೇ ನಿರ್ಧರಿಸಬೇಕಿದೆ. ಇವಾಗ ಏನು 18ನೇ ವಾರ್ಡಲ್ಲಿ ರಸ್ತೆಯಲ್ಲಿ ಮನೆ ನಿರ್ಮಾಣ ಮಾಡೋಕ್ಕೆ ಯಾರೋ ಹೋಗಿ ಅಲ್ಲಿ UGD ಪೈಪ್ಲೈನ್ ಮತ್ತು ವಾಟರ್ ಸಪ್ಲೈ ಪೈಪ್ಲೈನ್ ಎಲ್ಲ ಕಿತ್ತಾಕಿಬಿಟ್ಟು ಅಲ್ಲಿ ಮನೆ ನಿರ್ಮಾಣ ಮಾಡೋಕ್ಕೆ ಯಾರೋ ಪ್ರಯತ್ನ ಬಿದ್ದಿದ್ದರು. ನನಗೆ ಬೆಳಗ್ಗೆ ಕೂಡಲೇ ನನಗೆ ಗಮನಕ್ಕೆ ಬಂದಿದ್ದ ತಕ್ಷಣ ಕಮಿಷನರ್ಗೆ, ಆಮೇಲೆ ನಮ್ಮ ನಗರಸಭೆ ಸ್ಟಾಫ್ಗೆ, ನಮ್ಮ ಅಧ್ಯಕ್ಷಗೆಲ್ಲ ಮಾಹಿತಿ ಕೊಟ್ಟು ಇಮಿಡಿಯೇಟ್ ಹಾಕಿ ಅವರು JCBಗೆ ಕ್ಲೀನ್ ಎಲ್ಲ ಮಾಡಿದರು. ಇದೇ ರೀತಿ 3 ತಿಂಗಳ ಹಿಂಭಾಗ ಅದೇ ಜಾಗನ ಕ್ಲೀನ್ ಮಾಡೋಕ್ಕೆ ಬಂದಿದ್ದರು. ಆವಾಗ ನಾನು ಆವತ್ತೂ ನಗರಸಭೆಯವರು ಬಂದು ರಸ್ತೆ ಐತೆ, ರಸ್ತೆಯಲ್ಲಿ ಈ ಥರ ಮನೆ ನಿರ್ಮಾಣ ಮಾಡ್ಕೊಬಾರ್ದು ಅಂತ ಆವತ್ತು ನಿಲ್ಲಿಸಿದ್ರು. ಆವಾಗ DCಗೆ ಒಂದು ಲೆಟ್ರ್ ಕೊಟ್ಟಿದ್ದರು 3/12/2024. ಆಮೇಲೆ ನಗರಸಭೆಗೂ ಒಂದು ಸಾರ್ವಜನಿಕರು ಅಲ್ಲಿರೋ ಲೇಔಟ್, ಗೋವರ್ಧನ ಲೇಔಟ್ ಅಂತ ಅದು ಇರೋದು, ಪಂಚಾಯತಿಯಲ್ಲಿ ಹೌಸ್ ಲಿಸ್ಟ್ಗಳೆಲ್ಲ ಪಂಚಾಯತಿಯಲ್ಲಿ ಓಪನ್ ಆಗಿರೋದು, ಏನು ಟೋಟಲಿ ಲೇಔಟ್ ಎಲ್ಲ ಅದು ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಗೆ ಹ್ಯಾಂಡ್ ಓವರ್ ಆಗೈತೆ. ಅದರಲ್ಲಿ ಮೈನ್ ರಸ್ತೆ ಇವಾಗ ಇದು ಮುನ್ಸಿಪಲ್ ಲೇಔಟಿಂದ ಮೈನ್ ರಸ್ತೆಯಿಂದ ಅಂಕೋನಗೊಂದಿ ರಸ್ತೆವರೆಗೂ ಅದು ಲೇಔಟ್, ಗೋವರ್ಧನ ಲೇಔಟಲ್ಲಿ ಎಲ್ಲ ಸೈಟ್ಗಳಿಗೆ ರಸ್ತೆ ಇರೋದು. ಅದು ಏನು ಮಾಡಿಬಿಟ್ಟಿದ್ದಾರೆ, ಅವರು ಖಾತೆ ಮಾಡಿಸ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು JCB ತಗೊಂಡು ಹೋಗಿ ಈ ಥರ ಇಲ್ಲಿಗಲ್ಲಾಗಿ ಮನೆ ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಬಿದ್ದಿದ್ದಾರೆ.
ಅದರಿಂದ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ ರಸ್ತೆ ಇರಬೇಕು. ಅಲ್ಲಿ ಲಿಡ್ಕರ್ ಸುಮಾರು ಒಂದು 50 ಮನೆಗಳೈತೆ. 50 ಮನೆಗಳಿಗೆ ನೀರು ಹೋಗೋದು, ಸಂಪರ್ಕ ಹೋಗೋದು, UGD ಸಂಪರ್ಕ ಹೋಗೋದು. ಪಾಪ ಅವರು ಅಲ್ಲಿಂದನೇ ಹೋಗಬೇಕು. ಬೆಳಿಗ್ಗೆ ನನಗೂ ಗೊತ್ತಿಲ್ಲ, ಅಲ್ಲಿ ಸಾರ್ವಜನಿಕರು ಒಂದು 50 ಜನ 60 ಜನ ಹೋಗ್ಬಿಟ್ಟಿದ್ದು. ಇಮಿಡಿಯೇಟಾಗಿ ಅವರೇ ಸ್ಟೆಪ್ಸ್ ತಗೊಂಡಿದ್ದಾರೆ. ಸಾರ್ವಜನಿಕರೇ ಸ್ಟೆಪ್ಸ್ ತಗೊಂಡು ಅವರೇ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ರಂತೆ. ಕೊಟ್ಬಿಟ್ಟು ನನಗೆ ಮಾಹಿತಿ ಕೊಟ್ಟರು. ಸರಿಯಪ್ಪ ಫಸ್ಟು ಕೊಟ್ಬಿಡೋಗೆ ಅಂತ ಹೇಳಿದೆ. ಆವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಮ್ಮಗೆ ಕರೆಸಿ ಕೇಳಿದ್ದಕ್ಕೆ ಈ ಥರ ನನಗೆ ಖಾತಾ ಆಗೈತೆ, ಖಾತಾ ಆಗಿರೋದಕ್ಕೆ ನಾನು ಮಾಡ್ತಾನೆ ಅಂತ ಹೇಳಿದ್ರಂತೆ. ಅದಕ್ಕೆ ಅದು ಹೆಂಗೆ ಆಗೋಗ್ಬಿಡ್ತಾರೆ, ನಮ್ಮನ್ನು ಓಡಾಡೋ ರಸ್ತೆಯಲ್ಲಿ ನೀವು ಹೆಂಗೆ ಮನೆ ಕಟ್ಟಕ್ಕೆ ನಾವು ಯಾವುದೇ ಕಟ್ಟಕ್ಕೆ ಬಿಡೋದಿಲ್ಲ ಅಂತ ಜನ ಎಲ್ಲ ಅಡ್ಡ ಹಾಕಿ ಫುಲ್ ಗಲಾಟೆ ಎಲ್ಲ ಆಯ್ತಂತೆ. ಅದರಿಂದ ಅದಕ್ಕೆ ನಾವು ರಸ್ತೆ ಮಾಡಿ ಅವರಿಗೆ ಏನಾಯಿತೋ UGD ಮ್ಯಾನ್ಯುವಲ್ಲು ಎಲ್ಲ ರೆಡಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.